ಧರ್ಮ ಪರಂಪರೆಯನ್ನ ಮರಳಿ ಪಡೆಯಲು ಯೋಗಿ ಸರ್ಕಾರದ ದೃಢ ಹೆಜ್ಜೆ. ಮಂದಿರಗಳ ಪುನರುಜ್ಜೀವನಕ್ಕೆ ಬೃಹತ್ ಅಭಿಯಾನ ಪ್ರಾರಂಭಿಸಿದ ಉತ್ತರ ಪ್ರದೇಶ ಸರ್ಕಾರ. ಇದು ಕೇವಲ ಸುಂದರೀಕರಣ ಯೋಜನೆಯಲ್ಲ, ಮರೆತು ಹೋದ ಭಾರತದ ಪುನರುತ್ಥಾನ. ಉತ್ತರ ಪ್ರದೇಶದ ಪವಿತ್ರ ಭೌಗೋಳಿಕತೆ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನ ಪುನರುಜ್ಜೀವನಗೊಳಿಸಲು ದಿಟ್ಟ ಹೆಜ್ಜೆ ಇಟ್ಟಿರುವ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರವು ಅತಿ ದೊಡ್ಡ ಪ್ರಮಾಣದ ಮಂದಿರಗಳ ನವೀಕರಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದ ಮಹತ್ವಾಕಾಂಕ್ಷೆಯ ಮತ್ತು ವ್ಯಾಪಕವಾದ ಉಪಕ್ರಮವನ್ನ ಘೋಷಿಸಿದೆ. ಪೂರ್ವಾಂಚಲ್ ಮೇಲೆ ವಿಶೇಷ ಒತ್ತು ನೀಡುವ ಮೂಲಕ ಜಾಗತಿಕ ಧಾರ್ಮಿಕ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಅಯೋಧ್ಯೆ, ಕಾಶಿ ಮತ್ತು ಮಥುರಾದಂತಹ ಧಾರ್ಮಿಕ ಕೇಂದ್ರಗಳಿಗಿಂತ ಕಡಿಮೆ ಪ್ರಸಿದ್ಧಿಯನ್ನ ಪಡೆದಿರುವ ಧಾರ್ಮಿಕ ತಾಣಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಅಲ್ಲದೆ ಭೃಗು ಮಹರ್ಷಿ ಮತ್ತು ಋಷಿ ದೂರ್ವಾಸರ ಪುರಾತನ ಆಶ್ರಮಗಳ ಪುನರುಜ್ಜೀವನವನ್ನ ಒಳಗೊಂಡಿದೆ. ಜೊತೆಗೆ ಪ್ರಮುಖ ಜೈನ ಮಂದಿರಗಳು ಸೇರಿದಂತೆ ಮಹಾರಾಜನಗರದಾದ್ಯಂತ ಹರಡಿರುವ ಜನರ ಸ್ಮೃತಿ ಪಟಲದಿಂದ ಮರೆತು ಹೋಗಿರುವ ಅಥವಾ ಜೀರ್ಣೋದ್ಧಾರವೇ ಕಾಣದೆ ಶಿಥಿಲಾವಸ್ಥೆಯಲ್ಲಿರುವ ಆಧ್ಯಾತ್ಮಿಕ ತಾಣಗಳ ಮೂಲ ಸೌಕರ್ಯವನ್ನು ಅಭಿವೃದ್ಧಿಗೊಳಿಸುವ ಉದ್ದೇಶವನ್ನ ಇದು ಹೊಂದಿದೆ. ಪ್ರವಾಸೋದ್ಯಮ ಇಲಾಖೆಯು ಸಿದ್ಧಪಡಿಸಿದ ವಿವರವಾದ ಮಾರ್ಗಸೂಚಿಯಲ್ಲಿ ಸರ್ಕಾರವು ಸಮಗ್ರ ಸೌಂದರ್ಯೀಕರಣ, ಅಭಿವೃದ್ಧಿ ಮತ್ತು ಪ್ರಚಾರಕ್ಕಾಗಿ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವದ ಸ್ಥಳಗಳನ್ನು ಗುರುತಿಸಿದ್ದು, ಅವುಗಳಲ್ಲಿ ಬಲ್ಯ ಭೃಗು ಆಶ್ರಮದಲ್ಲಿರುವ ಚಿತ್ರಗುಪ್ತ ದೇವಾಲಯ, ಹನುಮಾನ್ ಮಂದಿರ ಸಂಕೀರ್ಣ, ಉದಾಸೀನ್ ಮಠ, ಧೂರ್ವಾಸ ಋಷಿ ಆಶ್ರಮ, ಶ್ರೀ ವೀರಬಾಬಾ ಬ್ರಹ್ಮಸ್ಥಾನ, ರಾಮ್ ಜಾನಕಿ ಮಂದಿರ, ಪೂಲ್ಮತಿ ದೇವಿ ಮಂದಿರಗಳು ಸೇರಿದಂತೆ ಇನ್ನೂ ಹಲವು ಧಾರ್ಮಿಕ ಕೇಂದ್ರಗಳು ಸೇರಿವೆ. ಯೋಗಿ ಸರ್ಕಾರದ ಈ ಉಪಕ್ರಮವು ತಳಮಟ್ಟದ ಸಾಂಸ್ಕೃತಿಕ ಪುನರುಜ್ಜೀವನವನ್ನು ಸೂಚಿಸುತ್ತದೆ. ಸಹಸ್ರಾರು ವರ್ಷಗಳಿಂದ ಪ್ರದೇಶದ ಧಾರ್ಮಿಕ ಗುರುತನ್ನು ರೂಪಿಸಿರುವ ಪವಿತ್ರ ಸ್ಥಳಗಳನ್ನು ಪುನಃಸ್ಥಾಪಿಸುತ್ತದೆ. ಇದು ಕೇವಲ ಸುಂದರೀಕರಣ ಯೋಜನೆಯಲ್ಲ, ಮರೆತು ಹೋದ ಭಾರತದ ಪುನರುತ್ಥಾನ. ನಾವು ನಮ್ಮ ಪವಿತ್ರ ತಾಣಗಳನ್ನು ಶಿಥಿಲಾವಸ್ಥೆಯಿಂದ ಮರಳಿ ತಂದು ಭಕ್ತರು ಮತ್ತು ಭವಿಷ್ಯದ ಪೀಳಿಗೆಗಾಗಿ ಅವುಗಳನ್ನು ಮತ್ತೆ ಜೀವಂತಗೊಳಿಸುತ್ತಿದ್ದೇವೆ ಎಂದು ಉತ್ತರ ಪ್ರದೇಶದ ಸರ್ಕಾರಿ ವಕ್ತಾರರೊಬ್ಬರು ಹೇಳಿದ್ದಾರೆ.